ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ನಾನು ನಿಮ್ಮ ಪ್ರೀತಿಯ ಮದನ್ ಕುಮಾರ್. ನಾವಿವತ್ತು ಬಂದಿದ್ದೀವಿ ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ ಸ್ವಾಮಿಯವರಾದಂಥ ಪುಣ್ಯಕ್ಷೇತ್ರ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ. ಬನ್ನಿ, ಒಳಗಡೆ ಎಲ್ಲ ಹೇಗಿದೆ ಏನೇನಿದೆ ತೋರಿಸ್ತೀನಿ ನೋಡಿ. ನಾವು ಬಂದಿರೋ ಟೈಮ್ನಲ್ಲಿ ಫುಲ್ಲು ಜಾತ್ರೆ ಸೀಸನ್ ಇರೋದ್ರಿಂದ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಜಾತ್ರೆ ನಡೀತಾ ಇತ್ತು. ಜಾತ್ರೆ ನಡೆಯೋ ಪ್ರಯುಕ್ತ ಎಲ್ಲ ನೋಡಿ ಅಂಗಡಿಗಳೆಲ್ಲ ಹೇಗೆ ಹಾಕಿದ್ದಾರೆ. ಫುಲ್ಲು ಇನ್ನು ಜಾತ್ರೆ ಸ್ಟಾರ್ಟ್ ಆಗೋ ಮೂಮೆಂಟ್ ಇತ್ತು. ಜಾತ್ರೆ ಇನ್ನೂ ಸ್ಟಾರ್ಟ್ ಆಗಲಿಕ್ಕೆ 2 ದಿವಸ ಮುಂಚೆನೇ ಹೋಗಿದ್ವಿ. ನೋಡಿ ಫುಲ್ ಎಲ್ಲ ಅಂಗಡಿ ಹಾಕ್ಬಿಟ್ಟು ಸೆಟ್ ಆಗ್ತಾರೆ ನೋಡಿ ಹುಡುಗರುಗಳು ಎಲ್ಲ ನೋಡಿ. ಹಾಗೆ ರಜೆ ಇರೋದ್ರಿಂದ ಅವ್ರ ಫ್ಯಾಮಿಲಿಯವರೆಲ್ಲ ಬಂದ್ಬಿಟ್ಟು ಮಕ್ಕಳಿಗೆ ಸ್ನಾನ ಮಾಡಿಸಿ ಬಟ್ಟೆ ತೊಳೆದು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿರ್ಬೋದು ನೀವು ನೋಡಿ, ಸೌದೆ ಯಾವ ಮಟ್ಟಿಗೆ ಎಲ್ಲ ಸೀಳ್ತಾ ಇದ್ದಾರೆ, ಮಿಷಿನಿಗೆ ಹಾಕಿ ಹೊಡಿತಾ ಇದ್ದಾರೆ. ಅಂದರೆ ಇಲ್ಲಿ ಹತ್ತಿದಂಥ ಒಲೆ ಆರೋದಿಲ್ಲ, ಬೇಯಿಸಿದಂಥ ತಪ್ಪಲೆ ಫುಲ್ ಖಾಲಿ ಆಗೋದಿಲ್ಲ. ಆ ರೇಂಜಿಗೆ ಇಲ್ಲಿ ಅಡುಗೆ ಅನ್ನದಾಸೋಹ ನಡೀತಾ ಇರುತ್ತೆ. ಹಾಗೆ ನಾವು ಇದನ್ನೆಲ್ಲ ನೋಡಿಕೊಂಡು ಫುಲ್ ಖುಷಿಯಾಗಿ ಒಳಗಡೆ ಬಂದ್ವಿ. ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಹಾಗೆ ಫ್ರೆಂಡ್ಸ್, ನೀವು ನೋಡಿರ್ಬೋದು ಇಲ್ಲಿ ನಿಮಗೆ ಕಾಣ್ತಾ ಇರೋದು ಶ್ರೀ ಉದ್ಯಾನೇಶ್ವರ ವೇದಿಕೆ. ಅಂದರೆ ಇಲ್ಲಿ ಯಾವುದೇ ಫಂಕ್ಷನ್ ನಡೆದರೂ ಕೂಡ ಇದೇ ವೇದಿಕೆ ಮೇಲೆ ನಡೆಯೋದು. ಹಾಗೆ ಇದರ ಎದುರುಗಡೆ ಕಾಣ್ತಾ ಇರೋಂಥ ಈ ಹಾಲಲ್ಲೇ, ಈ ಬೈಲಲ್ಲೇ ಫುಲ್ಲು ಮಕ್ಕಳು ಹಾಗೂ ಬಂದಂಥ ಜನಗಳು ನಿಲ್ಲೋದು ಕೂಡ. ಅದಾದ ನಂತರ ನಮ್ಮ ಶ್ರೀ ಶಿವಕುಮಾರ ಸ್ವಾಮಿಗಳ ಗದ್ದಿಗೆಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೇಗಿದೆ ತೋರಿಸ್ತೀನಿ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಉನ್ನತ ಪ್ರೌಢಶಾಲೆ ನಮ್ಮ ಮಕ್ಕಳ ಸ್ಕೂಲು ಇದೆ ನೋಡಿ, ಯಾವ ರೇಂಜಿಗೆ ಕಟ್ಟಿದ್ದಾರೆ. ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಹಾಗೆ ಫ್ರೆಂಡ್ಸ್, ಈ ಸ್ಥಳ ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ನಮ್ಮ ದೇವರಾದಂತಹ ಶಿವಕುಮಾರ ಸ್ವಾಮಿ ಅವರು ಕೂರ್ತಿದ್ದಂತಹ ಸ್ಥಳ ಇದು ನೋಡಿ. ಇಲ್ಲೇ ಕೂತ್ಬಿಟ್ಟು ಮಕ್ಕಳಿಗೆಲ್ಲ ಹಾಲಲ್ಲಿ ಕುಂದಿರಿಸ್ಕೊಂಡು ಪಾಠ ಹೇಳ್ತಾ ಇದ್ದಿದ್ದಂತೆ. ಹಾಗೆ ನೋಡಿ ಇಲ್ಲಂತ್ರೂ ದವಸ ಧಾನ್ಯಗಳು ಯಾವ ರೇಂಜ್ಗೆ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತಂದರೆ, ಇಲ್ಲಿ ಎಷ್ಟು ಕಾಳುಗಳು ಬರ್ತವೆ, ಎಷ್ಟು ಕ್ಲೀನ್ ಮಾಡ್ತಾರೆ, ಎಷ್ಟು ಅಡುಗೆ ಮಾಡ್ತಾರೆ ಅಂತ ಲೆಕ್ಕನೇ ಇಲ್ಲ ನೋಡಿ. ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಾವು ಮುಂದೆ ಬಂದ್ವಿ. ನೋಡಿ ಇಲ್ಲಿ ಜಾತ್ರೆ ಪ್ರಯುಕ್ತ ಅಂಗಡಿ ಯಾವ ರೇಂಜಿಗೆ ಹಾಕಿದ್ದಾರೆ ಅಂತೇಳಿ ಫ್ರೆಂಡ್, ಅದನ್ನೆಲ್ಲ ನೋಡಿಕೊಂಡು ನಾವು ಹಾಗೆ ಬಂದ್ಬಿಟ್ಟು ಕಾರ್ ಹತ್ಬಿಟ್ಟು ಹಾಗೆ ಮುಂದೆ ಹೊರಟ್ವಿ. ಬನ್ನಿ ಮುಂದೆ ಏನಿದೆ ತೋರಿಸ್ತೀನಿ. ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ, ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಜಾತ್ರೆಯ ಪ್ರಯುಕ್ತ ಹೋರಿಗಳ ಸಂತೆ ಕೂಡ ನಡೀತಾ ಇತ್ತು ಹಿಂದ್ಗಡೆ ನೋಡಿ. ಹಾಗೆ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕೊಂಬರೋಣ, ಹೋರಿಗಳು ಹೇಗಿದ್ದಾವೆ ಅಂತ ನೋಡ್ಕೊಂಬರೋಣ ಅಂತ ಒಳಗಡೆ ಎಂಟ್ರಿ ಕೊಟ್ವಿ. ಆಗ ನಮಗೆ ಕಾಣಿಸಿದ್ದೆ ಈ ಹೋರಿಗಳು
ತುಂಬ ಒಳ್ಳೊಳ್ಳೆ ಹೋರಿ, ಸಿಕ್ಕಾಪಟ್ಟೆ ಹೋರಿಗಳು ಬಂದಿದ್ದು ಫ್ರೆಂಡ್ಸ್. ನೋಡಿ ಎಲ್ಲ ಹೇಗಿದೆ ಹೋರಿಗಳು. ಇದು ಜಾತ್ರೆ ಪ್ರಯುಕ್ತ ಹೋರಿಗಳ ಸಂತೆ 15 ದಿನ ಜಾತ್ರೆ ನಡೆಯುತ್ತಂತೆ. ಆದ್ದರಿಂದ ಹೋರಿಗಳ ಸಂತೆ ನೋಡಿ ಫ್ರೆಂಡ್. ಇದು ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಕಾಯಕವೇ ಕೈಲಾಸ ಅಂದರು ಬಸ. ಓಕೆ ಫ್ರೆಂಡ್ಸ್, ಎಲ್ಲ ತೋರಿಸಿದ್ದೀವಿ. ನೀವು ಕೂಡ ಎಲ್ಲ ತಾಳ್ಮೆಯಿಂದ ನೋಡಿದ್ರಲ್ಲ. ಇದುವರೆಗೂ ತಾಳ್ಮೆಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್. ಲವ್ ಯು ಆಲ್.